ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಸಾರಿ, ತುಂಬ ದಿನ ಆಯಿತು ವ್ಲಾಗ್ಸ್ಗಳನ್ನ ಹಾಕಿ. ಯಾಕೆ ಇಷ್ಟು ದಿನ ವ್ಲಾಗ್ಸ್ಗಳನ್ನ ಹಾಕ್ತಿರ್ಲಿಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು 2 ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತಿನ ವ್ಲಾಗ್ ಬಂದು ಹಳೆ ವ್ಲಾಗೇ ಆಗಿರುತ್ತೆ. ಅಂದರೆ ತುಂಬ ದಿನ ಆಯಿತು, ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಆದ್ಯ ಸ್ಕೂಲ್ಗೆ ಹೋಗ್ತಾ ಇದ್ಲಲ್ವ, ಸಮ್ಮರ್ ಸ್ಕೂಲ್ಗೆ, ಅದು ಲಾಸ್ಟ್ ಡೇ ವ್ಲಾಗ್ ಇದಾಗಿರುತ್ತೆ. ಅದಾದಮೇಲೆ ರಜಾ ಬರುತ್ತೆ. ಏನೇನಾಯಿತು ಏನು ಅಂತ ಎಲ್ಲ ಹೇಳಿಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಸ್ಕಿಪ್ ಮಾಡ್ದಿರಾ ನೋಡ್ತಾ ಇರಿ. ಇವತ್ತಿನ ಬೆಳಗ್ಗೆ ಆದ್ಯ ಸ್ಕೂಲ್ಗೆ ಹೋದ್ಲು. ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಬಂದುಬಿಟ್ಟು ಇವಾಗ ನಾನು ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಹೀರೆಕಾಯಿ ಜಾಸ್ತಿ ಇತ್ತು, ಹಾಗಾಗಿ ಹೀರೆಕಾಯಿ ಪಪ್ಪು ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡೂ ಹಾಕಿದ್ದೀನಿ, ಸ್ವಲ್ಪ ಗಟ್ಟಿಗೆ ಬರುತ್ತೆ ಅಂತ ಹೇಳಿಬಿಟ್ಟು. ತೊಳೆದ್ಬಿಟ್ಟು ನೀರು ಹಾಕಿ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊ, ಬೆಳ್ಳುಳ್ಳಿ, ಹೀರೆಕಾಯಿ ಇದೆಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇದು ಹೀರೆಕಾಯಿ ಪಪ್ಪು ಅನ್ನೋದಕ್ಕಿಂತ ಹೀರೆಕಾಯಿ ಮಸ್ಕಾಯಿ ಅಂತ ಕರಿತೀವಲ್ಲ, ಆ ಥರ. ಅಂದರೆ ಇವಾಗ ಸೊಪ್ಪು ಯಾವ ರೀತಿ ಹಾಕ್ಬಿಟ್ಟು ಮಸ್ಬಿಟ್ಟು ಸೊಪ್ಪು ಸಾರು ಮಾಡ್ತೀವಲ್ವ, ಅದೇ ಥರ ಹೀರೆಕಾಯಿಯು ಸೇಮ್ ಪ್ರೊಸೀಜರ್. ಸೊಪ್ಪು ಬದಲು ಹೀರೆಕಾಯಿ ಇಲ್ಲಿ ಹಾಕಿರ್ತೀವಿ ಅಷ್ಟೇ. ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೀನಿ, ಯಾಕಂದರೆ ತೊಗರಿಬೇಳೆ, ಹೆಸರುಬೇಳೆ ಎರಡೂ ಹಾಕಿರೋದ್ರಿಂದ ತುಂಬ ಗಟ್ಟಿ ಬಂದ್ಬಿಡುತ್ತೆ. ನಮ್ಮ ಮನೇಲಿ ತುಂಬ ಗಟ್ಟಿ ಇದ್ದರೆ ಸಾರು ಯಾರೂ ಇಷ್ಟಪಡೋದಿಲ್ಲ. ಹಾಗಾಗಿ ಸ್ವಲ್ಪ ಸೆಮಿ ಲಿಕ್ವಿಡ್ ಥರನೇ ಮಾಡ್ತೀನಿ. ನನ್ನ ರೆಗ್ಯುಲರ್ ವ್ಯೂವರ್ಸ್ಗಾಗಿದ್ದರೆ ಗೊತ್ತಾಗಿರುತ್ತೆ. ಇವಾಗ ಗಟ್ಟಿ ಮಾಡಿಬಿಟ್ರೆ ರಾತ್ರಿಗೆ ತುಂಬ ಗಟ್ಟಿ ಆಗಿಬಿಡುತ್ತೆ, ಇನ್ನು ತಿನ್ನೋಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಸೆಮಿ ಲಿಕ್ವಿಡ್ ಥರ ನೋಡ್ತಾ ಇರ್ಬೋದು. ಅಷ್ಟೇ, ಎಲ್ಲ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡೋದು. ಉಪ್ಪೊಂದು ಹಾಕೋದಿಲ್ಲ ಅಷ್ಟೇ. ಒಂದು 2-3 ವಿಷಲ್ ಬಂದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಮಸ್ದಿ ಒಗ್ಗರಣೆ ಕೊಟ್ಟರೆ ಅಷ್ಟೇ, ರೆಡಿ ಆಯಿತು. ಇನ್ನೊಂದು ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೆ. ಆಯಿತು ಅನ್ನ. ಇವಾಗ ಕುಕ್ಕರು ಆರಿದೆ. ಇವಾಗ ನೀಟಾಗಿ ಒಂದ್ಸರಿ ಮಸ್ಬಿಟ್ಟು ಉಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೆ ಅದನ್ನು ಈ ಟೈಮಲ್ಲಿ ಆ್ಯಡ್ ಮಾಡಿ ಒಗ್ಗರಣೆ ಹಾಕ್ಬೋದು. ನಾನಿಲ್ಲಿ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಮತ್ತು ಒಡಿಯಾಲ್ ಅಷ್ಟೇ ಹಾಕೋದು. ಆದರೆ ಸ್ವಲ್ಪ ಖಾರ ಕಮ್ಮಿ ಇತ್ತು ಅಂತ ಅಚ್ಕಾರದ ಪುಡಿ ಕೂಡ ಹಾಕಿದ್ದೆ. ಸಿಂಪಲ್, ತುಂಬ ಕ್ವಿಕ್ಕಾಗಿ ಆಗಿಬಿಡುತ್ತೆ ಈ ಸಾಂಬಾರು. ಟ್ರೈ ಮಾಡಿ. ಸ್ಕೂಲ್ ಹತ್ರ ಹೋಗಬೇಕಾಗಿತ್ತು, ಅದಕ್ಕೆ ಬಂಗಾರು ಹೇಳ್ತಾ ಇದ್ದು ಬಂದಮೇಲೆ ತಿನ್ನೋಣಮ್ಮ, ಹೊಟ್ಟೆ ಹಶ್ವಾಗ್ತಿಲ್ಲ ಅಂತ ಹೇಳ್ಬಿಟ್ಟು. ಅಡುಗೆ ಮಾಡಿ ಇಟ್ಬಿಟ್ಟಿದ್ರೆ ಬಂದಿದ ತಕ್ಷಣ ಊಟ ಮಾಡ್ಬೋದು, ಆದ್ಯಂಗೂ ತಿನ್ಸೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿಟ್ಬಿಟ್ಟು ಹೊರಟ್ವಿ. ಇನ್ನು ಬಿಸಿಲು ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಸಮ್ಮರ್ ಅಲ್ವಾ, ನಿಮ್ಗೆ ಗೊತ್ತಾಯಿದೆ, ತುಂಬ ಬಿಸಿಲಿತ್ತು. ಇನ್ನು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಇವತ್ತು ಅವಳದು ಪರ್ಫಾರ್ಮೆನ್ಸ್ ಇದೆ. ಹಸ್ಬೆಂಡ್ಗೂ ಕೂಡ ನಾನು ವರ್ಕ್ ಫ್ರಮ್ ಹೋಮ್ ತೊಗೊಳ್ಳಿ ಹೋಗ್ಬಿಟ್ಟು ಬರೋಣ ಅಂತ ಹಿಂಸೆ ಮಾಡಿದ್ದೆ. ಅವರು ಆಫೀಸ್ಗೆ ಹೋಗ್ಬಿಟ್ಟು ಬಂದರು. ಆ್ಯಕ್ಚುಲಿ ನಾನು ಹೋಗಲೇಬೇಕು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಫುಲ್ಲು ಬೈಯೋಕ್ಕೆ ಶುರು ಮಾಡಿಕೊಂಡ್ರು. ಏನಕ್ಕಂತ ಅಂದರೆ ಬರೀ ಅವಳದು ರೈಮ್ಸ್ ಒಂದೇ ಇದ್ದಿದ್ದು ಅಲ್ಲಿ. ಸೊ ಈ ರೈಮ್ಸ್ ನೋಡೋದಕ್ಕೋಸ್ಕರ ಅಷ್ಟೊಂದೆಲ್ಲನ ಅಂತ ಅಂದ್ಕೊಂಡು ಫುಲ್ ಕಾಮಿಡಿ ಮಾಡ್ಕೊಂಡು ಬಂದಂಗೆ ಆಯಿತು ಮನೆಗೆ. ಏನಂದರೆ ಎಲ್ಲರೂ ಪೇರೆಂಟ್ಸು ಬಂದಿರ್ತಾರೆ, ನಮ್ಮ ಪೇರೆಂಟ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಅವರು ಬೇಜಾರು ಮಾಡ್ಕೊಬಾರ್ದಲ್ವ. ಮತ್ತು ಹತ್ತಿರ ಇದ್ದಿದ್ದರೆ ನಾನು ಬಂಗಾರು ಮಾತ್ರ ಹೋಗ್ತಾ ಇದ್ದೀವಿ. ಸ್ವಲ್ಪ ನಮ್ಮ ಮನೆಯಿಂದ ದೂರ ಇದೆ, ತುಂಬ ಬಿಸಿಲಿರೋದ್ರಿಂದ ನಡ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ. ಹಾಗಾಗಿ ಒಟ್ಟಿಗೆ ಹೋಗೋಣ ಅಂತ ಕರೆದಿದ್ದು. ಸೊ ಹೊರಟ್ವಿ ಸ್ಕೂಲ್ ಹತ್ರ. ಇನ್ನು ಏನೋ ಒಂಥರ ನನಗೇ ಇದು ಈ ಪ್ಲೇಸು ಇದೆಲ್ಲ ನೋಡ್ತಾ ಇದ್ದರೆ ತುಂಬಾ ಇಷ್ಟ ಆಗ್ತಾಯಿದೆ. ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ ಅಂತ ಹೇಳ್ಬೋದು. ಎಡಿಟಿಂಗ್ ಮಾಡಬೇಕಾದ್ರೆ ನನಗೆ ಅನ್ನಿಸ್ತಾ ಇತ್ತು. ಸೊ ಒಂಥರ ಹೇಳ್ತೀನಿ, ಎಲ್ಲ ವ್ಲಾಗ್ಗಳಲ್ಲಿ ಗೊತ್ತಾಗುತ್ತೆ, ಮುಂದೆ ನೀವು ನೋಡ್ತಾ ಇರಿ. ಸುಮಾರು ಜನಕ್ಕೆ ಗೊತ್ತಾಗಿದ್ರೂ ಕೂಡ ನನಗೆ ಈ ಕಮೆಂಟ್ಸಲ್ಲಿ ತಿಳಿಸ್ಬೇಡಿ. ಇನ್ಸ್ಟಾಗ್ರಾಮಲ್ಲಿ ನಂಗೆ ಮೆಸೇಜಸ್ ಬಂದಿದೆ ನಿಮ್ಮದು. ಲೈಫೇ ಹಾಗೆ, ಏನೋ ಒಂಥರ ಯಾವಾಗ ಏನಾಗುತ್ತೆ, ಹೆಂಗಿರ್ತೀವಿ, ಏನಾಗ್ತಿರ್ಬೋದು ನೆಕ್ಸ್ಟು ಅಂದ್ಕೊಂಡಂಗಂತೂ ಇರೋದಿಲ್ಲ. ಅದಂತೂ ನಮಗೆ ನೀಟಾಗಿ ಒಂದು ಅನುಭವ ಆಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಸ್ವಲ್ಪ ಬೇಗನೆ ಹೊರಟ್ವಿ. ಯಾಕಂದರೆ ಲಾಸ್ಟಲ್ಲಿ ಹೋದರೆ ನಮಗೆ ಫುಲ್ ಲಾಸ್ಟಲ್ಲಿ ಸಿಗುತ್ತೆ, ಪ್ಲೇಸ್ ಕಾಣಿಸೋದು ಇಲ್ಲ, ಹೋಗಿದ್ದು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಫಸ್ಟೇ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೀವಿ. Following like a line in the hallway, go all the way down to Miss Reimer. Hello, we're getting in one more practice with these classes. Miss Mata's class, come this way. You're going to be in the second row. Miss Mata's class. Careful. The snake went down.
ನಾವು ಫಸ್ಟಲ್ಲೇ ಹೋಗಿ ಕೂತಿದ್ವಿ ಅಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಅಂದರೆ LKG ಇಂದ ಒಂದು 5th ಗ್ರೇಡ್ ಮಕ್ಕಳವರೆಗೂ ಕೂಡ ಇಲ್ಲಿದ್ದಾರಲ್ವ, ಸೊ ಒಬ್ಬರಾದ್ಮೇಲೆ ಒಬ್ಬರಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಇನ್ನು ನೆಕ್ಸ್ಟು ಎಲ್ಲ ಮಕ್ಕಳನ್ನು ಕರೆಸಿ ಕೂರಿಸ್ತಾ ಇದ್ದಾರೆ. ಆದ್ಯಂಗೆ ನಡ್ಕೊಂಡು ಬರ್ಬೇಕಾದ್ರೆ ಗೊತ್ತಾಯಿತು, ಆದರೂ ತಿರುಗಿ ನೋಡೋದೇ ಇಲ್ಲ. ನೋಡಿ ಅವ್ರ ಫ್ರೆಂಡ್ಸ್ ಹೇಳಿದ್ರು ಹೆಂಗೆ ಮಾಡ್ತಾಳೆ ಅಂತ. ನೋಡೋದೇ ಇಲ್ಲ ತಿರುಗಿ. ಪ್ರೀಕೆ ಮತ್ತು ಕಿಂಡರ್ ಗಾರ್ಡನ್ ಮಕ್ಳಿಗೆಲ್ರಿಗೂ ಈ ಥರ ಸಪ್ರೇಟ್ ಕ್ಲಾಸ್ ರೂಮ್ಸ್ಗೆ ಅಂದರೆ ರೈಮ್ಸ್ಗಳನ್ನೆಲ್ಲ ಕೊಟ್ಟಿದ್ರು, ಒಬ್ಬೊಬ್ಬರು ಒಂದೊಂದು ಅಂತ ಹೇಳ್ಬಿಟ್ಟು. ಇದನ್ನ ಇಲ್ಲಿ ಸೆಂಟರಲ್ಲಿ ಒಂದು ಮಗು ನಿಂತಿದೆ ನೋಡ್ಬೋದು, ಬ್ಲೂ ಫ್ರಾಕ್ ಹಾಕ್ಕೊಂಡು ಸ್ಕೈ ಬ್ಲೂ ಕಲರು. ಎಷ್ಟು ಚೆನ್ನಾಗಿ ಇತ್ತು ಅವಳದು ಆ ಸಾಂಗ್. ಇರಲಿ, ಅವಳದು ಬಾಡಿ ಲ್ಯಾಂಗ್ವೇಜ್ ನೋಡಬೇಕು, ಪ್ರತಿಯೊಂದಕ್ಕೂ ಅವಳು ವಿತ್ ಆ್ಯಕ್ಷನ್ ಸಿಂಗ್ ಮಾಡ್ತಾಯಿದ್ಲು. ನಗು ಮುಖ ಒಂಥರ ಖುಷಿ ಆಗ್ತಾಯಿತ್ತು. ಅವ್ರ ಪೇರೆಂಟ್ಸ್ ಬರೀ ಎದುರುಗಡೆ ಇದ್ರು, ಅಂದರೆ ಅವ್ರ ಅಮ್ಮನ ನೋಡ್ಕೊಂಡು ಅವಳು ಫುಲ್ ಎಂಜಾಯ್ ಮಾಡಿಕೊಂಡು ಆಡ್ತಿದ್ಲು. ಅವಳು ತುಂಬಾ ಖುಷಿ ಆಯಿತು. ಅಲ್ಲಿ ಇರೋರೆಲ್ಲರೂ ಅವಳನ್ನೇ ನೋಡ್ಕೊಂಡು ಮಾತಾಡ್ತಾಯಿದ್ರು, ಅಷ್ಟು ಚೆನ್ನಾಗಿತ್ತು. ಮಕ್ಕಳು ನೋಡಿ ಆ ಥರ ಫುಲ್ಲು ಒಂದು ಕ್ಲಾಸ್ ರೂಮಲ್ಲಿ ಒಬ್ಬರು ಈ ಥರ ಇರ್ತಾರಲ್ವ, ಸೊ ಖುಷಿ ಆಯಿತು. ಹಂಗೆ ನೋಡಿ ಲಾಸ್ಟ್ವರೆಗೂ ಎಷ್ಟು ಚೆನ್ನಾಗಿ ಇದು ಮಾಡ್ತಾಳೆ ಅಂತ. ಫುಲ್ ಸಾಂಗ್ ಆಗ್ತಾ ಇದೆ, ಆದರೆ ಈ ಕಾಪಿರೈಟ್ ಆಗುತ್ತೆ ಮತ್ತು ಮಧ್ಯದಲ್ಲಿ ಸುಮ್ಮನೆ ಮ್ಯೂಟ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಜಸ್ಟ್ ಹಂಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. Mary had a little lamb. ನೆಕ್ಸ್ಟ್ ನಮ್ಮ ಆದ್ಯಂದು ಸ್ಟಾರ್ಟ್ ಆಗ್ತಾ ಇದೆ. ಮೇರಿ ಹ್ಯಾಡ್ ಅ ಲಿಟಲ್ ಲ್ಯಾಂಬ್, ಅವಳದು ರೈಮ್ಸ್ ಬಂದ್ಬಿಟ್ಟು. ಇನ್ನು ನೋಡ್ತಾ ಇರ್ಬೋದು ಲೈನ್ನ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾರೆ ಅಂತ. ಚಿಕ್ಕ ಮಕ್ಕಳಿಂದನೇ ಈ ಅಭ್ಯಾಸ ಮಾಡಿರ್ತಾರೆ. ಇಲ್ಲಿ US ಅಲ್ಲಿ ಇದೊಂದು ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಇದು ಒಂದೇ ಕಡೆ ಅಂತ ಅಲ್ಲ, ಎಲ್ಲೇ ಹೋದ್ರೂ ಲೈನ್ನ ತುಂಬ ಫಾಲೋ ಮಾಡ್ತಾರೆ, ಈವನ್ ರೆಸ್ಟ್ ರೂಮ್ಸ್ಗಳಲ್ಲೂ ಕೂಡ. ಸೊ ಖುಷಿ ಆಗುತ್ತೆ ಇದೊಂದು. ಆದ್ಯಂದು ಮುಗೀತು. ವಾಯ್ಸ್ ಅಂತೂ ಜೋರಾಗಿ ಬರ್ತಿತ್ತು, ಆದರೆ ಫುಲ್ ಸ್ಟಿಫಾಗಿ ನಿಂತ್ಕೊಂಡ್ಬಿಟ್ಟಿದ್ಲು, ಬಾಡಿ ಮೂಮೆಂಟ್ಸೇ ಇರಲಿಲ್ಲ. ಅದಾದಮೇಲೆ ನಾನು ತೋರಿಸ್ತಾ ಇದ್ದೆ, ನೋಡು ನಿನ್ನ ಫ್ರೆಂಡ್ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತ. ಆದರೆ ಬೇರೆ ಕ್ಲಾಸ್ ರೂಮ್ ಅನಿಸುತ್ತೆ. ಸೊ ಮುಗೀತು. ಚಿಕ್ಕಮಕ್ಳದೆಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ದೆ, ದೊಡ್ಡವ್ರದ್ದು ನಾನೇನು ಮಾಡೋಕ್ಕೋಗಿಲ್ಲ. 2nd ಇಂದ 5th ಗ್ರೇಡ್ವರೆಗೂ ಇತ್ತು ಪರ್ಫಾರ್ಮೆನ್ಸ್ ಎಲ್ಲ ಅವ್ರದ್ದು. ಮತ್ತು ಬಂಗಾರನ ನಾನೇನು ಸಮ್ಮರ್ ಸ್ಕೂಲಿಗೆ ಕಳಿಸಿರ್ಲಿಲ್ಲ, ನಿಮ್ಗೆ ಗೊತ್ತೇ ಇದೆ. ಅವಳು ಮನೇಲೇ ಓದ್ಕೊತೀನಿ ಹೋಗಲ್ಲ ಅಂತ ಹೇಳಿದ್ದಕ್ಕೆ. ಸೊ ಅವಳು ಆರಾಮಾಗಿ ಓದ್ಕೊತಿದ್ಲು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮುಗೀತಲ್ವ, ಹಂಗೆ ಆ ದಿನ ಕೂಡ ಮನೆಗೆ ಕರ್ಕೊಂಡು ಹೊರಟ್ವಿ.
ವಿಪರೀತ ಬಿಸಿಲು. ನಾನು ಹೇಳ್ತಾನೆ ಇರ್ತೀನಿ ಸಮ್ಮರ್ ಅಂತ ಅಂದರೆ ಇಲ್ಲಿ ಮುಂದೆ ಈ ಡ್ಯಾಶ್ ಬೋರ್ಡ್ ಜಾಗದಲ್ಲೆಲ್ಲ ಏನಿದೆ ಬಿಸಿಲು ಬಿದ್ದು ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಒಂದು ಶೀಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲೆಲ್ಲರೂ ಸಿಲ್ವರ್ ಕಲರ್ ಗೋಲ್ಡ್ ಕಲರ್ ಈ ಥರದ್ದೆಲ್ಲ ಹಾಕ್ತಿರ್ತಾರೆ ಜಾಸ್ತಿ. ನೋಡಿದ್ರೆ ನಾನು ಬರೋಷ್ಟರಲ್ಲೇ ಹಾಕಿಟ್ಟಿದ್ರು. ಇದು US ಫ್ಲ್ಯಾಗ್ ಏನಿದೆ ಅದನ್ನೇ ತೊಗೊಂಡ್ಬಿಟ್ಟಿದ್ರು. ಅದಕ್ಕೆ ನಾನು ನೋಡೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನೋಡಿದೆ. ಸೊ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಫ್ರಂಟ್ ಸೈಡು ಇಲ್ಲಾಂದರೆ ತುಂಬ ಹಾಳಾಗೋ ಚಾನ್ಸಸ್ ಇರುತ್ತೆ. ನಮ್ಮ ಇದಕ್ಕೆ ಮೊದಲು ಇತ್ತಲ್ವ ಒಂದು ಕಾರು ಲೆಕ್ಸಸ್ ಇತ್ತು ನಮ್ಮ ಹತ್ರ. ಅವಾಗ ನಾನು ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಅದು ಹಂಗೆ ಹಾಳಾಗ್ಬಿಟ್ಟಿತ್ತು. ಹಾಗಾಗಿ ತೊಗೊಂಡಿದ್ದೀವಿ. ಹಿಂಗಾಕಿ ನಿಲ್ಲಿಸ್ಬಿಟ್ರೆ ಏನೂ ಆಗೋದಿಲ್ಲ ಅನ್ನೋದಕ್ಕೋಸ್ಕರ. ನೆಕ್ಸ್ಟ್ ಈಗ ಮನೆ ಕಡೆಗೆ ಹೊರಟ್ವಿ. ಯಾರೂ ಊಟ ಮಾಡಿರಲಿಲ್ಲ. ತಿನ್ನಬೇಕು ಅಂತಲೂ ಅನಿಸಲ್ಲ ಈ ಬಿಸಿಲಿಗೆ. ಹೊಟ್ಟೆ ಹಶ್ವೆ ಆಗಲ್ಲ ಅಂತ ಹೇಳ್ಬೋದು. ನೀರು ಚೆನ್ನಾಗಿ ಕುಡಿಬೇಕು ಅನಿಸ್ತಾ ಇರುತ್ತೆ ಅಷ್ಟೇ. ಸಮ್ಮರ್ ಸ್ಕೂಲ್ ಮುಗೀತು. ಸೊ ಫೈನಲಾಗಿ ಅವಳ್ದು ಆ್ಯಕ್ಟಿವಿಟೀಸ್ ಎಲ್ಲ ಏನೇನು ಮಾಡಿದ್ಲು ಸ್ಕೂಲಲ್ಲಿ ಡೇ 1ಇಂದ ಅದನ್ನು ಸ್ವಲ್ಪ ಕೊಟ್ಟು ಕಳಿಸಿದ್ರು. ಅದನ್ನೆಲ್ಲ ನಾನು ತೋರಿಸ್ತೀನಿ ನಮ್ಮ ವಿಡಿಯೋದಲ್ಲಿ ಅಂತ ಹೇಳ್ತಿದ್ದಾಳೆ. ಆದ್ಯ ಫಸ್ಟ್ ಡೇ ಸ್ಕೂಲ್ಗೆ ಹೋದಾಗ ಪಾಪ ಅವತ್ತು ಎಣ್ಣೆ ಹಾಕಿ ಕಳಿಸ್ಬಿಟ್ಟಿದ್ದೆ. ಏನ್ ಬರ್ದಿದ್ಯಾ ಮಗ್ನೆ? ನಾನು ತೋರಿಸ್ತೇನಲ್ಲ ಬೆಬ್ಸ್. ಓಕೆ, ಇದು ನಾನು ಬರ್ತೇನೆ. Nadia is the helper I like to play with my sister. ಆಮೇಲೆ ನಾನು ಇದಕ್ಕ ಹಾತು ಇರೋದು. ನೀನೇ ದೊಡ್ಡೋಳ್ ತರ ಇದೆಯಾ ಅಕ್ಕನಿಗೆ ಅಂತ? ಅದೇ ಇದಕ್ಕ, ಇದು ಅಕ್ಕ. ಅದು ನೀನು ಸೂಪರಾಗಿ ಮಾಡಿದ್ಯಾ ಆದ್ಯಾ. ನಿಮಗೆಲ್ಲ ವಿಡಿಯೋ ಮಾಡಿ ತೋರಿಸ್ಬೇಕಂದ್ರೆ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೂಪರ್ ನೈಸ್ ಅಪ್ಪ. ಇದು ಅದು 5 little speckled frogs. 5 little speckled frogs sat on a speckled log, eating some delicious bugs. Yum, yum. One jumped into the water where it was nice and cool. Now there is 4 little frogs. ಅವ್ರು ಆಲ್ರೆಡಿ ಶೇಪ್ ಮಾಡಿ ಕೊಟ್ಟಿದ್ದಾರೆ. ನಾನು ನೇಮ್ ಬರ್ಬಿಟ್ಟು ಅವ್ರು ಸ್ಮೈಲಿ ಫೇಸ್ ಹಾಕಿ. ಸರಿ, ಇವಾಗ ಹೇಳು ಯಾವ್ದು ಶೇಪ್ಸ್. ಫಸ್ಟ್ ಒನ್ ಸ್ಕ್ವೇರ್, ಸರ್ಕಲ್, ಟ್ರಯಾಂಗಲ್, ಓವಲ್, ರೆಕ್ಟಾಂಗಲ್, ಹಾರ್ಟ್. ವೆರಿ ಗುಡ್. ಈಸಿ ನನಗೆ. ಓಕೆ, ಇದು ದೊಡ್ಡ ಕಿಡ್ಸ್ಗೆ ಬೆಂಕಿ ಬೆರ್ಸ ನಾನೇ ಮಾಡಿರೋದು. ನಾನು ನೇಮ್ ಬರ್ತಿದ್ದೀನಿ. ಇದು ಯಾರನ್ನು 1 ಪೀಪಲ್ ಕೂತ್ಕೊಂಡು ಕ್ಲೋಸ್ ಮಾಡಬೇಕು. ಅದು ನಾನು ಅದು ಬರ್ತಿರೋದು. ಇದು ಮನೆ ಇಷ್ಟ ಮೇಲೆ ನಾನು ಬರ್ತಿರೋದು ಇದನ್ನು. ನೆಕ್ಸ್ಟ್ ಈ ನಡುವೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಏನಾದ್ರು ತೋರಿಸ್ಬೇಕಂದ್ರೆ ಅವಳಿಗೆ ತುಂಬಾ ಇಂಟ್ರೆಸ್ಟ್. ಸೊ ಇದು ಬಿಗ್ಗೆಸ್ಟ್ ಹೋಮು. ಓಕೆ, ಸ್ಕೂಲ್ ನಾಳೆ ಎಂಡು ಎಲ್ಲ ಪೇಪರ್ಸ್ ಎಲ್ಲ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ದೊಡ್ಡ ಮೇಲೆ ಪೇಂಟರ್ ಆಗ್ಬೇಕಂತ. ಓ, ಅದ್ ನೀನಾ ಪಕ್ಕದಲ್ಲಿ ನಿಂತ್ಕೊಂಡು ಪೇಂಟ್ ಮಾಡ್ತಾ ಇರೋದು? ನೈಸ್. ಇದು 2 cats, 3 frogs, 4 turtles, 5 fishes. ಬಟ್ 6 ಹಾಕ್ಬಿಟ್ಟಿದ್ದಾರೆ ಅವರು. 6 ಸ್ಟಿಕ್ ಮಾಡಿದ್ರು. ಅವ್ರು ಹಾಕಿಲ್ಲ, ನೀನೇ ಸ್ಟಿಕ್ ಮಾಡಿರ್ತೀಯ. ಹೌದಾ? ಓಕೆ ಓಕೆ. ನಾನು ಏನದು ಪಕ್ಕದಲ್ಲಿ? ಮನೆ. ನೀನು ನಿನ್ ಮನೆನಾ ಇದು? ಇದು ಫ್ಲವರ್ ಸಾಕಾ? ಓ, ನಿಂಗೆ ಬೇಕಾಗಿರೋದು ಬರೀ ಮನೆ, ನೀನು, ಫ್ಲವರ್, ಒಂದು ಸಣ್ಣ ಅಷ್ಟೇನಾ? ಸಣ್ಣ ಕ್ಲೌಡ್ಸ್. ಮೂನ್? ಆಮೇಲೆ ಮೂನ್ ಬೇಡವಾ? ಬೇಡ, ಯಾಕಂದ್ರೆ ಮಾರ್ನಿಂಗ್ ಗ್ಲಾಸ್ ಹಾಕಿದೀನಿ. ಗ್ಲಾಸ್. ನೀನು ಯಾವಾಗಲೂ ಬಿಸಿಲಲ್ಲೇ ಇರ್ತೀಯಾ? ಮೂನ್ ಬೇಡವಾ? ಮಲ್ಕೊಳ್ಳಲ್ವಾ? ಮಲ್ಕೊಳ್ಳಲ್ವಾ? ಇದು ನಮ್ಮೆಲ್ಲರದು ಮನೆ. ನಮ್ಮೆಲ್ಲರದು ಅಂದ್ಬಿಟ್ಲಪ್ಪ ಸದ್ಯ. ಅದು ಅಲ್ಲದು ಮನೆನೇ. ಥ್ಯಾಂಕ್ ಯು. ಏನಿದೆ MIHS? ಅದು ಕೇಳ್ಕೊಂಡು ಬರಿಬೇಕಲ್ವಾ? ಹಂಗೆಲ್ಲ ಬರಿಬಾರ್ದು. ರಾಂಗ್. ಸೊ ಖುಷಿನಾ? ನಾಳೆ ಸ್ಕೂಲ್ ಎಂಡ್ ಆಗ್ತಿದೆ. ಹ್ಯಾಪಿನಾ ಸ್ಯಾಡಾ? ಹ್ಯಾಪಿ ಆರ್ ಸ್ಯಾಡ್? ಸ್ಯಾಡ್. ಯಾಕೆ ಸ್ಯಾಡ್? ಇಷ್ಟು ದಿನ ನಾನು ಮಲ್ಕೋಬೇಕಮ್ಮ ಪ್ಲೀಸ್, ಇನ್ ಯಾವ ಸ್ಕೂಲ್ಗೂ ಹಾಕ್ಬೇಡಿ ಅಂತ ಅಂದೆ. ಮನೇಲಿ ಇರೋಕೆ ಇಷ್ಟನಾ ಸ್ಕೂಲ್ಗೆ ಹೋಗಕ್ಕೆ ಇಷ್ಟನಾ? ಸೂಪರ್ ಆದ್ಯಾ ನೀನು. ಸರಿ, ಅಲ್ಲಿ ಎಲ್ಲರೂ ಮುಂದೆ ಬರೀ ಮ್ಯೂಸಿಕ್ ಕೇಳಿಸ್ತಾ ಇತ್ತು, ನಂಗೆ ಸರಿಯಾಗಿ ಆಗ್ಲಿಲ್ಲ. ಸೊ ಇವಾಗ ಹೇಳ್ಬಿಡಿ ಇನ್ನೊಂದ್ಸರಿ. ಮೇರಿ ಹ್ಯಾಡ್ ಅ ಲಿಟಲ್ ಲ್ಯಾಂಪ್
ಲಿಟಲ್ ಲ್ಯಾಂಪ್. Stop. ಓಕೆ, ನೀನೇ ಹೇಳು. Mary had a little lamb, little lamb, little lamb. Mary had a little lamb, whose peace was one unknown. Everywhere that Mary went, Mary went, Mary went. Everywhere that Mary went, the lamb was sure to go. He followed her to school one day, school one day, school one day. He followed her to school one day with Mr. Gustavus. He made the children laugh and play, laugh and play, laugh and play. It made the children laugh and play to see the lamb at school. ಕ್ಲಾಪ್ ಬಂಗಾರು, ಇವಾಗ ನೀನು ಕ್ಲಾಪ್ ಮಾಡಬೇಕು. ಕ್ಲಾಪ್ ಮಾಡು. ಬಂದು ತಪ್ಕೊಂಡು ಕ್ಲಾಪ್ ಮಾಡು. ಅವರಪ್ಪ ಅಂತೂ ಬರೀ ಒಂದು ರೈಮ್ಸ್ ತೋರ್ಸೋಕ್ಕೋಸ್ಕರ ನಾನು ಕರ್ಕೊಂಡು ಹೋಗಿದ್ದೀನಿ ಹಂಗೆ ಹೆಂಗೆ ಅಂತ ಬೈಕೊಂಡು ಕೂತಿರೋರಪ್ಪ. ಬಟ್ ಅವಳ ಪರ್ಫಾರ್ಮೆನ್ಸ್ ಮಿಸ್ ಮಾಡ್ಕೋಬಾರ್ದು ಅಲ್ವಾ ಅದ್ಯಾ? ನಿಂಗೆ ಹ್ಯಾಪಿನಾ ಎಲ್ಲರೂ ಬಂದಿದ್ದು? ಹ್ಯಾಪಿನಾ ಸೈಡ? Happy. ಬಾಯ್ ಬಾಯ್. Bye. ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ. ಇನ್ನು ರಾತ್ರಿ ಡಿನ್ನರ್ಗೆ ದೋಸೆ ಮತ್ತು ಹೀರೆಕಾಯ್ದು ಪಪ್ಪು ಇತ್ತಲ್ವ, ಅದನ್ನೇ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಯೂಶಲಿ ನಮ್ಮ ಮನೇಲಿ ನೈಟ್ ಟೈಮ್ ಡಿನ್ನರ್ಗೆ ಉಪ್ಪಿಟ್ಟಿರುತ್ತೆ, ಇಲ್ಲ ಇಡ್ಲಿ ಇರುತ್ತೆ, ಇಲ್ಲ ದೋಸೆ ಇರುತ್ತೆ, ಇಷ್ಟೇ. ಚಪಾತಿನೂ ಅಪರೂಪನೇ. ಇನ್ನು ಅನ್ನದ ಐಟಮ್ ಏನು ತುಂಬ ರೇರು, ಯಾವಾಗಾದರೂ ಬಿರಿಯಾನಿ ಆ ಥರ ಮಾಡಿದ್ರೆ ಮಾತ್ರ ತಿಂತೀವಿ ಅಷ್ಟೇ. ಇಲ್ಲ ಅಂತ ಅಂದರೆ ನಮ್ಮ ಮನೇಲಿ ಈ ಮೂರೇ ಯಾವಾಗ್ಲೂ. ಸೊ ಊಟ ಎಲ್ಲ ಮುಗಿಸಿದ್ವಿ. ಸ್ವಲ್ಪ ಹೊತ್ತು ಮಕ್ಕಳು ಟಿ ವಿ ನೋಡ್ತಾಯಿದ್ರು. ಅದಾದಮೇಲೆ ಇನ್ನೊಂದು ದಿನ ಸ್ಕೂಲ್ ಅಲ್ವಾ, ಬೇಗ ಮಲ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಫೋರ್ಸ್ಫುಲ್ಲಿ ಮಲಗಿಸಿದ್ದಾಯಿತು. ಲಾಸ್ಟ್ ಡೇ ಆಫ್ ಸ್ಕೂಲ್. ಸೊ ಇವಾಗ ಎಂಡ್ ಮಾಡಿ ಮತ್ತೆ ಬೆಳಗ್ಗೆ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳೇ ಜಾಸ್ತಿ ಇರ್ತಾರೆ. ನಂಗೆ ಗೊತ್ತು ನೀವೆಲ್ಲರೂ ತುಂಬ ಇವರಿಬ್ಬರನ್ನ ಇಷ್ಟಪಡ್ತೀರಾ ಅಂತ. ಲಾಸ್ಟ್ ಡೇ ಆಫ್ ಸ್ಕೂಲ್. ಬಾಯ್ ಮಾಮಿ. ಸಿ ಯು ಮಾಮಿ. ನಮ್ಮ ಆದ್ಯ ಇವತ್ತು ಸ್ಕೂಲ್ ಬಸ್ಸಲ್ಲಿ ಹೋಗಿಲ್ಲ. ಮಿಸ್ ಮಾಡ್ಕೊಂಡ್ಬಿಟ್ಟೆ. ಮಿಸ್ ಏನು ಮಾಡ್ಕೊಂಡಿಲ್ಲ, ನೀನೇ ಲೇಟ್ ಆಗಿದ್ದಿ. ಇಲ್ಲ, ಮತ್ತೆ ನೈಟ್ ಇದು ಸಾಯಂಕಾಲ ಬಟ್ಟೆ ಬಸ್ಸಿಂದಾನೆ ತಾನೇ ಬರೋದು ಅವಳು. ಹೌದು, ನಾನೇ ಬಿಟ್ಟಿದ್ದು. ಹೋಗ್ಲಿ ಪಾಪ ಮಲ್ಕೊಳ್ಳಿ, ಹೆಂಗೋ ಕಾಲ್ ಮಾಡ್ಕೋಬೇಕಲ್ವ, ಹಂಗೆ ಡ್ರಾಪ್ ಮಾಡಿಬಿಟ್ಟು ಹೋಗ್ಬೋದು ಅಂತ. ಸಾಫ್ಟಿ ನೆಕ್. ನಡೀರಿ ಕಾರಲ್ಲಿ. ಕೈ ಹಿಡ್ಕೊ ಬಂಗಾರು. ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತದೆ. ಇಬ್ಬರು ಮಾತಾಡ್ಕೊಂಡು ಹೋಗ್ತಿದ್ರು. ತುಂಬ ಚೆನ್ನಾಗಿರುತ್ತೆ ಅವರಿಬ್ಬರು ಕಾನ್ವರ್ಸೇಷನ್ ಕೇಳೋದಕ್ಕೆ. ಸೊ ನೆಕ್ಸ್ಟ್ ಇವಾಗ ಸ್ಕೂಲ್ ಹತ್ರ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇವತ್ತು ಸ್ಕೂಲ್ ಬಸ್ಸಲ್ಲಿ ಕಳಿಸ್ಬೋದಾಗಿತ್ತು, ಹೇಗೂ ವಾಲ್ಮಾರ್ಟ್ಗೆ ಹೋಗಬೇಕಾಗಿತ್ತಲ್ವ. ಹಾಗಾಗಿ ಮಧ್ಯಾಹ್ನ ಬೇಕಂದರೆ ಸ್ಕೂಲ್ ಬಸ್ಸಲ್ಲಿ ಬರ್ತಾಳೆ ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ಡ್ರಾಪ್ ಮಾಡಿ ಹಾಗೆ ವಾಲ್ಮಾರ್ಟ್ಗೆ ಹೋಗಿ ನೀರು ತರಬೇಕಾಗಿತ್ತು. ನೀರು ಮತ್ತು ಫ್ರೂಟ್ಸ್ ತಗೊಂಡು ಮನೆಗೆ ಬಂದ್ವಿ. ಇನ್ನು ಈ ಪ್ಲೇಸೆಲ್ಲ ನೋಡ್ತಾ ಇದ್ರೆ ನನಗೆ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ತುಂಬಾ ಮಿಸ್ ಮಾಡ್ಕೊತಾ ಇದೆ ಅಂತ ಹೇಳ್ಬೋದು. ಹೇಳ್ತೀನಿ ಯಾಕೆ ಏನು ಅಂತೆಲ್ಲ. ಸೊ ಆಗಲೇ ಹೇಳ್ದಂಗೆ ಡ್ರಾಪ್ ಮಾಡಿ ವಾಲ್ಮಾರ್ಟ್ಗೆ ಹೋಗ್ಬಿಟ್ಟು ಮನೆಗೆ ಬಂದು ಇನ್ನು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಬೇಕಾಗಿತ್ತು. ಬ್ರೇಕ್ಫಾಸ್ಟ್ಗೆ ಅವರು ಲೈಟಾಗಿ ಓಟ್ಸ್ ಅಥವಾ ಮ್ಯೂಸ್ಲಿ ಈ ಥರದ್ದು ಏನಾದರೂ ತಿನ್ನೋದಲ್ವಾ, ಸೊ ಸೀರಿಯಲ್ಸು. ಇದಾದಮೇಲೆ ಬಾಕ್ಸ್ಗೆ ನಾನು ಆಲೂ ಫ್ರೈ ಮಾಡಿದೆ ಮತ್ತು ಚಪಾತಿ, ಹಾಗೆ ಅದೇ ಹೀರೆಕಾಯ್ದು ಪಪ್ಪು ಹಾಗೆ ಇತ್ತು. ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿತ್ತು, ಟೇಸ್ಟ್ ಒಂಥರ. ಸೊ ಎಲ್ಲನೂ ಬಾಕ್ಸ್ಗೆ ಪ್ಯಾಕ್ ಮಾಡಿದ್ದಾಯಿತು. ಆಲೂಗಡ್ಡೆ ತುಂಬ ಜಾಸ್ತಿ ಇತ್ತು, ಹಂಗಾಗಿ ಆಲೂ ಫ್ರೈ ಮಾಡಿದ್ದು. ತುಂಬ ಸಿಂಪಲ್ಲು, ಮಾಮೂಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇದೆಲ್ಲ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಸಣ್ಣದಾಗಿ ಹಚ್ಚಿ ಆಲೂಗಡ್ಡೆ ಕೂಡ ಹಾಕಿದ್ದು. ಇನ್ನು ಖಾರಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಅಚ್ಕಾರದ ಪುಡಿ ಅಷ್ಟೇ. ತುಂಬ ಕ್ವಿಕ್ಕಾಗಿ ಆಗುತ್ತೆ, ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಪೊಟ್ಯಾಟೊ ಎಲ್ರಿಗೂ ಇಷ್ಟ. ಆಲೂಗಡ್ಡೆ ಇದು ರೆಸಿಪೀಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಮತ್ತು ಇಷ್ಟಪಟ್ಟು ತಿಂತೀವಿ ಕೂಡ. ಆದರೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಅಪರೂಪಕ್ಕೆ ಒಂದಿನ ಇಷ್ಟಪಟ್ಟು ಮಾಡ್ಕೊಂಡು ತಿನ್ಬಿಡೋದಷ್ಟೇ.
ಸಾರಿ ಆದ್ಯ. ಹೌದಾ? ನಾಲ್ಕು ಸಿಗ್ಗುಳು ನೀಕು ಹಿಂಡಿ ಅಂತ ಅಂದ. ಓಪನ್ ಮಾಡಿರ್ಲಿಲ್ಲಮ್ಮ. ನನ್ನ ಫ್ರೆಂಡ್ ಇದ್ದೆ, ನನ್ನ ಫ್ರೆಂಡ್ಸ್ ಜೊತೆ ಬಸ್ ಕೂತ್ಕೊಂಡು ಸೈಕಲ್ ಮಾಡ್ತಿದ್ದೆ, ಹೆಂಗೆ ಮಾತಾಡಿದ್ದು. ನಾನು ಹೇಳಿದ್ದು ನಾಲ್ಕು ಸಿಗ್ಗುಳು ನೀಕು ಹಿಂಡಿ ಸಾಕಿ ಅಂತ. ಆಮೇಲೆ ಅವಳು ಹೇಳಿದ್ರು ನಾಲ್ಕು ಹೇಳಿದ್ರು ನೀಕು ಹಿಂಡಿ ಸಿಗ್ಗು. ಆಮೇಲೆ ಅದು ಹೇಳ್ಕೊಂಡು ಆಮೇಲೆ ಆ ಸಿಕ್ಕ ಹೇಳಿದ್ದು ನನಗೆ ನೀಕ್ ಸಿಗ್ಗು ಇರಿ, ಯಾಕೆ ಅದು ಹೇಳಕ್ ಬರಲ್ಲ ನನಗೆ. ಆಮೇಲೆ ಅಷ್ಟೇ. ಸರಿ ಹೋಗೋಣ, ಬಿಸಿಲು. ಅದು ಒಳಗವರು ಸಪೋರ್ಟ್ ಕಂಡು ಕೊಟ್ಟಿರ್ತಾರಪ್ಪ. ಆದ್ಯ ಫುಲ್ ಫ್ರೆಶ್ ಆಗೋದ್ಲು. ಹಬ್ಬ ನೀನು ಕರ್ಕೊಂಡು ಬಂದಿದ್ದಕ್ಕೆ ನಮಗೆ ಅನ್ನು ಓಪನ್ ಮಾಡಲ. ಅಕ್ಕನ್ಗೆ ಅದೇನೋ ಕ್ಯೂರಿಯಾಸಿಟಿ ಬಂದೆ, ನಾನೇ ಓಪನ್ ಮಾಡ್ತೀನಿ ಅಂತೇಳಿ ಯಾವಾಗ. ನೆಲದ ಮೇಲೆ ಇಡ್ಬೇಡಪ್ಪ. ಇದು ಒಳಗಡೆ ಏನೋ ಇಟ್ಟಿದ್ದಾರೆ ಗಟ್ಟಿ. ಹೌದೌದು, ಮೇಲ್ ನೋಡು ಗಿಫ್ಟ್ ರ್ಯಾಪ್ ಮಾಡಿರೋ ಥರ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಬ್ಲಾಂಕೆಟ್ ಒಂದು ಬೇಕಾಗಿತ್ತು, ಸಾಫ್ಟ್ ಆಗಿರೋದು. ಇವಾಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಒಂದು ಚೆನ್ನಾಗಿದೆ ಸಾಫ್ಟಾಗಿ, ಇನ್ನೊಂದು ಸ್ವಲ್ಪ ಹೆವಿ ಅನಿಸ್ತಾ ಇತ್ತು, ಅದಕ್ಕೋಸ್ಕರ ಬುಕ್ ಮಾಡಿದ್ವಿ. ಗ್ರೇ ಕಲರ್ ಹಸ್ಬೆಂಡ್ ಹೇಳಿದ್ರು, ನಾನು ಇಲ್ಲ ಈ ಬ್ಲೂ ನವಿ ಬ್ಲೂ ಚೆನ್ನಾಗಿರುತ್ತೆ ಅಂತ ಇದನ್ನ ಬುಕ್ ಮಾಡಿ. ರಿಟರ್ನ್ ಮಾಡಬೇಕು ಅಂದ್ರೆ ಬೇಕಾಗತ್ತೆ. ಇರು ಒಂದ್ ಕಡೆ ಈ ಕಡೆ ಬಾ ನೋಡೋಣ, ಇರಪ್ಪ ಫಸ್ಟು. ಮೇ ಬಿ ಅವರು ಅದು ಇಟ್ಟಿರೋದ್ರಿಂದ ಹಂಗಿದ್ದಾರೆ ಅನ್ಸುತ್ತೆ. ಫುಲ್ ಸಾಫ್ಟ್ ಆಗಿದೆಯಾ ನೋಡಿ, ಈಗ ಸಾಫ್ಟ್ ಆಗಿದೆ ಅಲ್ಲ. ಆಕ್ಚುಲಿ ಈ ತರ ಮೆಟೀರಿಯಲ್ ಇದಿರೋದು ವೈಟ್ ಸೋಫಾಗಳ ಮೇಲೆ ಥ್ರೋ ಬ್ಲಾಂಕೆಟ್ಸ್ ಆಗಿ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಹಂಗೆಲ್ಲ ಮಾಡಬಾರ್ದು ಅದ್ಯಾ. ಇದಕ್ಕೆ ಚೆನ್ನಾಗಿರಲ್ಲ. ವೈಟ್ ಬರುತ್ತೆ ನೋಡು ಕೌಚ್ಗಳು, ಅಂದರೆ ಈಗ ದೊಡ್ಡ ದೊಡ್ಡದು ಈ ಎಲ್ ಶೇಪಲ್ಲಿ ಹಾಕ್ಬಿಟ್ಟು, ಎಲ್ಲೇನಿಲ್ಲ 3 ಸೀಟರ್ ಮೇಲೂ ಹಾಕ್ಬೋದು. ಥ್ರೋ ಬ್ಲಾಂಕೆಟ್ ಆಗಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಿಂಗಲ್ ಸೈಡ್ ಮೇಲೂ ಹಾಕ್ಬೋದು. ಬಟ್ ಹೌದಪ್ಪ, ಇಲ್ಲ ಇದ್ರ ಮೇಲೆ ಚೆನ್ನಾಗಿರಲ್ಲ. ಮೆಷರ್ಮೆಂಟು ಸ್ವಲ್ಪ ಚಿಕ್ಕ ಸೈಜ್ ತೊಗೋಬೇಕು. ನಾನು ಮೊದಲೊಂದು ಆಲಿವ್ ಕಲರ್ ನೋಡಿದ್ದೆ ಅಲ್ವಾ, ಆ ಥರ. ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿದೆಯಾ? ಕೊಡು, ನಾನು ಓಪನ್ ಮಾಡ್ತೀನಿ ಫುಲ್ಲು. ಇರು ಇದು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತಾ ಇದ್ದೀನಿ. ಇನ್ನೊಂದು ವ್ಲಾಗು ನಾರ್ಮಲ್ ವ್ಲಾಗ್ ಬರುತ್ತೆ. ಸೊ ಅದಾದಮೇಲೆ ನಾನು ಖಂಡಿತ ನಿಮಗೆ ಎಲ್ಲನೂ ಹೇಳ್ತೀನಿ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಬೆಳಗ್ಗೆನೇ ಎದ್ಬಿಟ್ಟು ಟಿ ವಿ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ಮೇಡಮು ನೋಡಿಕೊಂಡು. ಆಫ್ ಮಾಡ್ದಾ? ಗುಡ್ ಗರ್ಲ್. ನೋಡಿದ್ರೆ ಫ್ರೆಂಡ್ಸ್ ಹೆಂಗೆ ಟೈಪ್ ಪಾಸ್ ಮಾಡ್ತಾ ಇದ್ದಾರೆ ಮೇಡಮ್ ಅಂತ. ಇವತ್ತಿಂದಾನೇ ಅಂದರೆ ಸಮ್ಮರ್ ಹಾಲಿಡೇಸ್ ಅಲ್ವಾ, ಸಾರಿ ಸಮ್ಮರ್ ಸ್ಕೂಲ್ಸ್ ಮುಗೀತು, ನೆನ್ನೆಗೆ ಎಂಡ್ ಆಯಿತು. ಇವತ್ತಿಂದಾನೇ ಮನೇಲಿರೋದು. ಬೆಳಗ್ಗೆಯಿಂದ ಹೋಗಿ ಬಂದು ಯಾಮಾಸಿ ಟಿ ವಿ ಹಾಕೊಳ್ಳೋದು. ಇವಾಗ ಹೇಳಿದ ತಕ್ಷಣ ಆಫ್ ಮಾಡಿದ್ಲು. ಈಗ ನಮ್ಮ ಮಾಧ್ಯ ನಿನ್ನ 1.5 ತಿಂಗಳು ಹೆಂಗಪ್ಪ ನೋಡ್ಕೊಳ್ಳೋದು ಅನ್ನಂಗೆ ಭಯ ಆಗ್ತಿದೆ ನನಗಂತೂ. ಹೈಪರ್ ಆಕ್ಟಿವ್. ಅವರಪ್ಪ ಆಫೀಸ್ಗೆ ಹೋಗ್ಬೇಕಾದ್ರೇ ಮಲಗಿರೋ ಥರ ಆ್ಯಕ್ಟಿಂಗು. ನಾನು ಈ ಕಡೆ ಹೋದ್ರೆ ಕಣ್ಮುಚ್ಚಿದ್ಲು ಸುಮ್ಮನೆ, ಮತ್ತೆ ಎದ್ದು ಬಂದ್ಬಿಟ್ಲು ಬೆಳಗ್ಗೆನೆ. ಪಪ್ಪ ನಿಮ್ಮನ್ನು ಕಳಿಸ್ಬೇಕಲ್ವಾ ಅದಕ್ಕೆ ಅಂದ್ಬಿಟ್ಟು. ಈ ಥರ ಶೂ ಹಾಕ್ಬೇಕು, ಹಿಂಗೆ ನಾನು ಹಿಂಗೆ ಹಾಕ್ಬೋದು, ಹಿಂಗೆ 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 ಹಾಕಬೇಕು. ಅದೇ ನಿಮಗೆ ಸ್ಕೂಲಲ್ಲಿ ಇರೋಕೆ ಇಷ್ಟನಾ, ಮನೇಲಿ ಇರೋಕೆ ಇಷ್ಟನಾ? ಮನೆಯಲ್ಲ ಏನು ಉಲ್ಟಾ ಆಗ್ಬಿಟ್ಟಿದೆ ಗೊತ್ತಾಯ್ತು. ಆರಾಮಾಗಿ ಟಿವಿ ನೋಡ್ಬೋದು, ಈ ಬಾರ್ಬಿ ಶೋಗಳು ನೋಡ್ಬೋದು, ಮತ್ತೆ ಆಟ ಆಡಕ್ಕ. ನೋಡ್ಕೊಳ್ಳಿ ಫ್ರೆಂಡ್ಸ್, ಈಗ ನಾನು ಸೈಲೆಂಟ್ ಆಗಿರ್ತೀನಿ, ಅವಳೆ ಮಾತು ಶುರು ಮಾಡ್ಕೋತಾಳೆ.
ನೋಡಿ ಗೊತ್ತಾಗೋಯ್ತು ಅವಳಿಗೆ. ನಾನು ಎಷ್ಟು ಮೆತ್ತಗೆ ಮಾತಾಡಿದ್ರು ಕೇಳಿಸ್ಕೊಂಡು ನನ್ನ ಕಡೆನೇ ಇಲ್ಲ ನಾನು ಮಾತಾಡಬಾರ್ದು ಅನ್ನೋ ಥರ ಅವಾಯ್ಡ್ ಮಾಡಿ ನಗ್ತಾ ಇದ್ದಾಳೆ ನೋಡಿ. ಸಖತ್ ಹುಷಾರಿ ಇವಾಗಿನ ಮಕ್ಕಳಂತೂ. ಇಲ್ಲ ಅಂದಿದ್ರೆ ಹಾಯ್ ನಮ್ಮನ್ನ ನೋಡಿ ಇದು ಆ್ಯನಾ, ಇದು ಎಲ್ಸಾ, ಇದು ಶೂ ನೋಡಿ ಹಂಗೆ ಹಿಂಗೆ ಅಂತ ಶುರು ಮಾಡ್ಕೊಂಡಿರೋಳು. ಇನ್ನು ನಮ್ಮ ಮನೇಲಿ ಹೊಸಬ್ರು ಯಾರೋ ಬಂದಿದ್ದಾರೆ, ಅವರು ನಿಮಗೆ ತೋರಿಸ್ತೀನಿ ನೋಡಿ, ಹೆದರ್ಕೊಂಬಾರ್ದು ಆಯ್ತಾ. 1 2 3 4 5 6 ನಮ್ಮ ಬಂಗಾರ ಅವತಾರ ನೋಡಿ. ತುಂಬಾ ಇಷ್ಟ. ಹೌದು, ಅವಳಿಗೆ ನಂದು ಬಟ್ಟೆ ಸಕ್ಕತ್ ಇಷ್ಟ ಆಗುತ್ತೆ, ಯಾವಾಗ್ಲೂ ಕೇಳೋಳು. ಸರಿ ಸ್ನಾನ ಮಾಡ್ಬೇಕು, ಅದಕ್ಕೆ ಇನ್ನು ಹಾಕೊಂಡಿದ್ದೀನಿ ನೈಟ್ ಡ್ರೆಸ್. 2 ಟೈಮ್ಸ್ ಸ್ನಾನ ಸಮ್ಮರ್ ಬಂದಾಗಿಂದ. ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ. ರಪ್ಪನ ಜೊತೆ ಜಿಮ್ಗೆ ಹೋಗ್ತಾಳೆ, ಮತ್ತೊಂದ್ಸರಿ ಸ್ನಾನ ಮಾಡ್ಕೊಂತಾಳೆ ಅವಾಗ. ಸೊ ಬ್ಲ್ಯಾಕ್ ಕಲರ್ ಒಂದಿದೆ ಅಮ್ಮ, ಅದು ಕೊಡಿ ಅಂತ ಕೇಳ್ತಾ ಇದ್ಲು. ನೋಡಿ ಅವಳು ಡಿಮಾಂಡು. ನಿಂಗೆ ಇನ್ನ ಚಿಕ್ಕೋಳು, ನಿಂಗೆ ಚೆನ್ನಾಗಿ ಕಾಣಿಸಲ್ಲ. ಇದು ವಾಶ್ ಮಾಡೋದು ನಿಂಗೆ ಕೊಡ್ತೀನಿ ಆಯ್ತಾ. ನಡಿಯಕ್ಕೂ ಆಗಲ್ವೇನೋ. ಹೌದು ನೋಡಿ ಏನಕ್ಕೆ ಹೋಗಿ ಅಷ್ಟು ನಗು ಅವಳಿಗೆ. ಇವಾಗ ಸ್ನಾನ ಮಾಡಿಸ್ಬಿಟ್ಟು ರಾಕಿ ಹೋದೆ. ಮತ್ತೆ ನಂಗೆ ಅದೇ ಕೆಲಸ ನೋಡು. ನಿಮಗೂ ನೋಡಿ ಫ್ರೆಂಡ್ಸ್, ನಿಮಗೂ ಹಿಂಗೇನ ಅಮ್ಮನ ಬಟ್ಟೆ ಹಾಕೋಬೇಕು ಅಂತ ಅನ್ಸುತ್ತಾ? ಸೊ ಯಾವಾಗಲೂ ಹೇಳೋಳು ಅಮ್ಮ ನನಗೆ ನಿಮ್ಮ ಬಟ್ಟೆ ಹಾಕೋಬೇಕು ಅಂತ ಇಷ್ಟ ಅಂತ. ಸೊ ಅದಕ್ಕೆ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದ್ದಾಳೆ, ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಲ್ಲ ಮಗನೆ? ಬಿದ್ದರೆ ಯಾರು ಕ್ಯೂಟ್ ಅಂತ ಗೊತ್ತಾಗುತ್ತೆ. ಇವತ್ತಿನ ವ್ಲಾಗಲ್ಲಿ ಮಕ್ಕಳೇ ಇದ್ದರು. ಯಾಕೆ ಅಂದರೆ ನನಗೆ ಸುಮಾರು ಜನ ಕಮೆಂಟ್ಸಲ್ಲಿ ತಿಳಿಸಿದ್ರಿ ತುಂಬ ಮಿಸ್ ಮಾಡ್ಕೋತಿದ್ದೀವಿ ಅಂತ. ಹಾಗಾಗಿ ಅವರ ಕಂಪ್ಲೀಟ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಬೇಗ ವ್ಲಾಗ್ಸ್ ಬರುತ್ತೆ, ಜಾಸ್ತಿ ದಿನ ನಾನು ಡಿಲೇ ಮಾಡಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದಕ್ಕೆ ತಿಳಿಸಿ. ಥ್ಯಾಂಕ್ ಯು, ಬಾಯ್ ಬಾಯ್.